ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂತಹ 360 ಡಿಗ್ರಿ ರೊಟೇಷನ್ ಆಗುವಂತಹ ಟ್ರೈಪೋಡ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಇದು ನನಗೆ ಯೂಸ್ ಆಗಿದೆ ತುಂಬಾ. ಈ ಟ್ರೈಪೋಡಿಂದ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ, ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ಶಾರ್ಟ್ಸ್ಗೆ ಈ ರೀತಿ ವೀಡಿಯೋಸ್ನ ಶೂಟ್ ಮಾಡೋ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ನನ್ನ ಹಳೆ ಟ್ರೈಪೋಡು. ಇದು ಮುರಿದೋಗಿ ಒಂದು 3-4 ಮಂತ್ಸ್ ಆಯಿತು. ಸೊ ನನಗೆ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗ್ತಾ ಇಲ್ಲ, ಪ್ಲಸ್ ವೀಡಿಯೋಸ್ನು ಸರಿಯಾಗಿ ನಡುವೆ ಅಪ್ಡೇಟ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಟ್ರೈಪೋಡಿಂದಾನೆ. ಇದು ಬಂದುಬಿಟ್ಟು ನಾನು ಹೊಸ್ದಾಗಿ ತಗೊಂಡಿರುವಂತಹ ಟ್ರೈಪೋಡು. ತುಂಬಾ ಯೂಸ್ ಇದೆ, ನಾನು ಯೂಸ್ ಮಾಡಿನೇ ನಿಮಗೆ ಹೇಳ್ತಾ ಇರೋದು. ನನ್ನ ಹಳೆ ಟ್ರೈಪೋಡ್ ಸಹ ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಬಾಳಿಕೆ ಬಂತು ಫ್ರೆಂಡ್ಸ್. ಆ ಟ್ರೈಪೋಡಿಂದ ತೆಗೆದಿರುವಂತಹ ವೀಡಿಯೋಸೇ ನನಗೆ ಚಾನಲ್ ಮಾನಿಟೈಸೇಷನ್ ಆಗಿರೋ ಸಹ. ನಾನು ಹೊಸದಾಗಿ ತಗೊಂಡಿರುವಂತಹ ಟ್ರೈಪೋಡ್ಸ್ನ ಫೀಚರ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ನಾನು ಅನುಕೂಲ ಆಗುತ್ತೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡಿದಿರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಚಿಕ್ಕ ಬಾಕ್ಸಸ್ ಬಂದುಬಿಟ್ಟು ಇದರಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಟ್ರೈಪೋಡ್ಗೆ ನಮ್ಮ ಮೊಬೈಲ್ ಮಿಡ್ಲಲ್ಲಿ ಇಟ್ಟಾಗ ಆ ಕಡೆ ಈ ಕಡೆ ಈ ರೀತಿ ನೀಟಾಗಿ ಲೈಟ್ಸ್ನ ಫಿಕ್ಸ್ ಮಾಡ್ಕೋಬೋದು. ಯಾಕಂದರೆ ನಮಗೆ ವಿಡಿಯೋ ಅನ್ನೋದು ನೀಟಾಗಿ ಕ್ಲಾರಿಟಿಯಾಗಿ ಬರುತ್ತೆ ಲೈಟ್ಸ್ ಇದ್ದರೆ. ಇದು ಬಂದುಬಿಟ್ಟು ಟ್ರೈಪೋಡ್ ಕೊಟ್ಟಿರುವಂತಹ ಬಾಕ್ಸು. ಟ್ರೈಪೋಡ್ ಸಹ ತುಂಬಾ ವೆಯ್ಟ್ ಇದೆ. ಅಂದರೆ ಕೆಳಗಡೆ ಕೂರಿಸಿದಾಗ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮೇಲೆ ಜಾಸ್ತಿ ಭಾರ ಇರುವಂತಹ ಮೊಬೈಲ್ಸ್ ಇಟ್ಟರು ಸಹ ಆ ಕಡೆ ಈ ಕಡೆ ಅಲ್ಗಾಡಲ್ಲ. ತುಂಬಾ ಚೆನ್ನಾಗಿದೆ ಟ್ರೈಪೋಡು. ಇದರಲ್ಲಿ ನಾವು ಮೊದಲಿಗೆ ನಮಗೆ ಐಡಿಯಾ ಸಿಗಲ್ಲ ಯಾವ ರೀತಿ ಬಳಸಬೇಕು ಅಂತ ಅಂದ್ಕೊಂಡ್ರೆ, ಈ ರೀತಿ ನೀಟಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಆರಾಮಾಗಿ ಟ್ರೈಪೋಡ್ನ ಯೂಸ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ಟ್ರೈಪೋಡ್ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಒಂದು ರಿಮೋಟ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಈ ರಿಮೋಟ್ ಸಹಾಯದಿಂದ ನಾವು ದೂರದಲ್ಲಿ ವೀಡಿಯೋಸ್ನ ಶೂಟ್ ಮಾಡ್ಕೊತಾ ಇದ್ದರೂ ಸಹ ನಾವು ಆರಾಮಾಗಿ ವೀಡಿಯೋನ ಪಾಸ್ ಮಾಡ್ಕೋಬೋದು, ಹಾಗೆ ನಾವು ಆನ್ ಮಾಡ್ಕೋಬೋದು. ನಮಗೆ ವೀಡಿಯೋ ಇಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋಂಗಿದ್ರೆ ಆರಾಮಾಗಿ ಈ ರಿಮೋಟ್ ಸಹಾಯದಿಂದ ನಿಲ್ಲಿಸ್ಬಿಡ್ಬೋದು. ಸೊ ನಾವು ಈ ರಿಮೋಟಿಂದ ಆರಾಮಾಗಿ ವೀಡಿಯೋಸ್ನ ನಮ್ಮಷ್ಟಕ್ಕೆ ನಾವೇ ಆಫು ಆನ್ ಮಾಡಿಕೊಂಡು ಆರಾಮಾಗಿ ವೀಡಿಯೋಸ್ನ ತಗೋಬೋದು. ಇನ್ನು ಟ್ರೈಪೋಡಲ್ಲಿ ಬಂದುಬಿಟ್ಟು ಮೇಲ್ಗಡೆ ಕ್ಯಾಮ್ರಾಗೆ ಮತ್ತು ಕ್ಯಾಮ್ರಾ ಆ ಕಡೆ ಈ ಕಡೆ ಲೈಟಿಂಗ್ಸ್ಗೆ ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕೆಳಗಡೆ ಓಪನ್ ಆಗುತ್ತೆ. ಆಗ ಈ ರೀತಿ ಕೆಳಗಡೆ ತೆಗೆದ್ಬಿಟ್ಟು ನಾವು ನೆಲದ ಮೇಲೆ ಆರಾಮಾಗಿ ಟ್ರೈಪೋಡ್ನ ನಿಲ್ಲಿಸ್ಬೋದು. ಇಲ್ಲಿ ಬಂದುಬಿಟ್ಟು 3 ಕ್ಯಾಮ್ರಾಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮಿಡಲಲ್ಲಿ ಒಂದು, ಲೆಫ್ಟ್ ಒಂದು, ರೈಟ್ ಒಂದು. ಈ ಕ್ಯಾಮ್ರಾಸ್ನ ಆನ್ ಮಾಡಿಕೊಂಡ್ರೆ ಟ್ರೈಪೋಡ್ ನಮಗೆ 360 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ. ನಾವು ಯಾವ ಕಡೆ ತಿರುಗಿದ್ರೆ ಆ ಕಡೆ ನೀಟಾಗಿ ರೊಟೇಟ್ ಆಗಿ ವೀಡಿಯೋಸ್ನ ಶೂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಮಕ್ಕಳಿಲ್ಲ, ಇಲ್ಲ ಹಸ್ಬೆಂಡ್ ವರ್ಕ್ ಹೋಗಿದ್ದಾರೆ ಅಂದಾಗ ನಮಗೆ ವೀಡಿಯೋಸ್ನ ತೆಗಿಯೋಕ್ಕೆ ಯಾರೂ ಇರಲ್ಲ. ಪ್ಲಸ್ ಅವರು ಇದ್ದರೂ ಸಹ ಪ್ರತಿಯೊಂದು ಸಲನೂ ಹೋಗ್ಬಿಟ್ಟು ನಮಗೆ ವೀಡಿಯೋಸ್ ತೆಗೀರಿ ಅಂತ ಕೇಳೋಕ್ಕಾಗಲ್ಲ. ಈ ರೀತಿ ಒಂದು ಕ್ಯಾಮ್ರಾ ಇದ್ದರೆ ಆರಾಮಾಗಿ ನಮ್ಮ ಪಾಡಿಗೆ ನಾವು ವೀಡಿಯೋಸ್ನ ತಗೋಬೋದು. ನೋಡಿ, ಇಲ್ಲಿ ಇರುವಂತಹ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಬಿಟ್ಟು ನಾವು ಮೊದಲು ಒಂದು 2-3 ಸಲ ವೀಡಿಯೋಸ್ನ ತೊಗೊಂಡ್ಬಿಟ್ರೆ ನಮಗೆ ಆಟೋಮೆಟಿಕ್ಕಾಗಿ ಐಡಿಯಾ ಅನ್ನೋದು ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಾನು ಮೊದಲೇ ತೋರಿಸಿದ್ನಲ್ಲ 2 ಲೈಟ್ ಕೊಟ್ಟಿದ್ದಾರೆ ಅಂತ, ಆ ಲೈಟ್ಸ್ನ ಈ ಸೈಜಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಸಹ 2 ಚಾರ್ಜರ್ ಕೊಟ್ಟಿದ್ದಾರೆ. ಟ್ರೈಪೋಡಿಂದ ಹಿಡಿದು ಈ ಲೈಟ್ಸ್ವರೆಗೂ ನಾವು ಚಾರ್ಜರ್ ಹಾಕಿದ್ರೇ ನಾವು ಯೂಸ್ ಮಾಡೋಕ್ಕಾಗುತ್ತೆ. ನೋಡಿ, ಈ ಥರ ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಫಿಲ್ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ನಮಗೆ ಒಂದು 5-6 ಶೂಟ್ಗೆ ಆರಾಮಾಗಿ ಲೈಟ್ಸ್ ಬರುತ್ತೆ. ನೋಡಿ, ಈ ರೀತಿ ಆನು ಆಫು ಮಾಡ್ಕೋಬೋದು. ನಮಗೆ ಬ್ರೈಟ್ನೆಸ್ ಬೇಕಂದರೆ ಜಾಸ್ತಿನೂ ಮಾಡ್ಬೋದು. ನಮಗೆ ಲೈಟಾಗಿ ಬ್ರೈಟ್ನೆಸ್ ಬೇಕಂದರೆ ಲೈಟ್ ಬ್ರೈಟ್ನೆಸ್ ಸಹ ಈ ಲೈಟ್ಸ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನಾವು ಈವ್ನಿಂಗ್ ಏನಾದರೂ ವೀಡಿಯೋಸ್ನ ತೆಗಿತಾ ಇದ್ದರೆ, ಇಲ್ಲ ಆಚೆ ಕಡೆ ಸನ್ಲೈಟ್ ಕಡಿಮೆ ಇದ್ದರೂ ಸಹ ಮಳೆ ಒಳಗಡೆ ಅಷ್ಟು ನೀಟಾಗಿ ಲೈಟಿಂಗ್ ಬರಲ್ಲ. ಅಂಥ ಸಮಯದಲ್ಲಿ ಈ ಲೈಟ್ಸು ನಮಗೆ ತುಂಬಾ ಯೂಸ್ ಆಗುತ್ತೆ. ಈ ಲೈಟ್ಸ್ನ ಈ ರೀತಿ ಫಿಕ್ಸ್ ಮಾಡ್ಕೊಂಬಿಡಬೇಕು. ಅದರಲ್ಲೇ ಸ್ಕ್ರೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ರೀತಿ ಸೇರಿಸ್ಬಿಟ್ಟು ಸ್ಕ್ರೂನ ಟೈಟಾಗಿ ನಾವು ಹಾಕ್ಕೊಂಬಿಟ್ರೆ ಸಾಕು. ಅದು ಎಲ್ಲೂ ಬೀಳಲ್ಲ, ಇಲ್ಲ ಕದಲೋದಿಲ್ಲ. ನಾವು ಯಾವ ರೀತಿ ಸೆಟ್ ಮಾಡ್ತೀವೋ ಅದೇ ರೀತಿ ನೀಟಾಗಿರುತ್ತೆ.
ನಿಮಗೆ ಕ್ಯಾಮ್ರಾನ ಹಾರಿಸೆಂಟಲ್ ಇಲ್ಲ ರೆಕ್ಟ್ಯಾಂಗಲ್ ಯಾವ ರೀತಿ ಇಟ್ಕೋಬೇಕೋ ಆ ರೀತಿ ಇಟ್ಕೊಂಡ್ಬಿಟ್ರೆ ನಮ್ಮ ಈ ಬಲ್ಬ್ ಸಹ ಅದೇ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಸೆಟ್ ಮಾಡಿಕೊಂಡು ಈ 360 ಡಿಗ್ರಿ ಟ್ರೈಪಾಡ್ ಅನ್ನೋದು ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ. ಮೊದಲು ನಾವು ಫೇಸ್ನ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ನೀಟಾಗಿ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು ಟ್ರೈಪಾಡಲ್ಲಿ. ನಂತರ ವಿಡಿಯೋನ ಆನ್ ಮಾಡಿಬಿಟ್ರೆ ನಾವು ಯಾವ ಕಡೆ ತಿರುಗಿದ್ರೆ ಆ ಕಡೆ ನೀಟಾಗಿ 360 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ. ಟ್ರೈಪಾಡು ವ್ಲಾಗ್ಸ್ ಮಾಡುವಾಗ, ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ವೀಡಿಯೋಸ್ ತೆಗಿಬೇಕು ಅಂದರೆ ಖಂಡಿತ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಕಿಚನಲ್ಲಿ ಫ್ರಿಜ್ಜಿಂದ ಸ್ಟವ್ ಹತ್ರ, ಸ್ಟವಿಂದ ಹತ್ರದಿಂದ ಶೆಲ್ಫ್ ಹತ್ರ ಓಡಾಡುವಾಗ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.